ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ ಶುಭೋದಯ. ನೆನ್ನೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, 12:30 ಆಗಿತ್ತು ಮ್ಯಾಚ್ ಮುಗಿದು. ಇನ್ನೇನು ಬೆಳಗ್ಗೆ ವಿಡಿಯೋ ಮಾಡೋಣ, ಇವಾಗ ಯಾರು ನೋಡಲ್ಲ ಅಂತ ಅನ್ಕೊಂಡು ಬೆಳಗ್ಗೆ ವಿಡಿಯೋ ಮಾಡೋಣ ಅಂತ ಇದ್ದರೆ ಕರೆಂಟೇ ಇಲ್ಲ ಬೆಳಗ್ಗೆಯಿಂದ. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಲೇಟ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಗ. ಅದಕ್ಕೆ ಈಚೆ ಕಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೆನ್ನೆ ಎಂಥ ಮ್ಯಾಚು ಗುರು, ಸೀರೀಸ್ ಡಿಸೈಡರ್ ಮ್ಯಾಚು. ಸೀರೀಸ್ ಡಿಸೈಡರ್ ಇಂಥ ಒಂದು ಮ್ಯಾಚ್, ಇದಕ್ಕಿಂತ ಒಂದು ಬೆಟರ್ ಮ್ಯಾಚ್ ಇರೋದಕ್ಕೆ ಸಾಧ್ಯನಾ? ಯಾರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ ಅನ್ನೋ ಕ್ವೆಶನ್ ಬಂದ್ಬಿಟ್ಟಿತ್ತು. ಹೌದು, ಬೆಟರ್ ಕಾಣಿಸ್ತಿದ್ದು ಇಂಡಿಯಾನೇ ಆಗ್ಬಿಟ್ಟು. ಮಾರ್ಕೋ ಯಾನ್ಸನ್ ಲಾಸ್ಟಿಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕೂಳೆ ಕೊಟ್ಬಿಟ್ರು ಗುರು. 16 ಬಾಲಿಗೆ ಬಂದಂಥ 50 ಮಾರ್ಕೋ ಯಾನ್ಸನ್ನು. ಲಾಸ್ಟ್ 19ನೇ ಓವರ್ ಹಾರ್ದಿಕ್ ಪಾಂಡೆ ಯಾಕಂಡು ವಾಂಚ್ತಾರೆ, 3-4 ಸಿಕ್ಸ್ ವಾಂಚ್ತಾರೆ. ಸೊ ಅಲ್ಲಿ ಯಾಕೋ ಮೀಟ್ರ್ ಆಫ್ ಆಗೋಗ್ಬಿಡ್ತು. ಏನು ಗುರು, ನೆಕ್ಸ್ಟು ಓವರಲ್ಲಿ ಹರ್ಷದೀಪ್ ಸಿಂಗ್ ಬರ್ತಾರೆ, ಇವರು ಕೂಡ ಹೊಡ್ಸ್ಕೊಳ್ಳೋ ಅಂಥವ್ರನ್ನೇ ಡೆತ್ತಲ್ಲಿ. ಇವ್ರು ಏನಾದರೂ ಇಕ್ಕಿಸ್ಕೊಂಡ್ಬಿಡ್ತಾರೆ ಸರಿಯಾಗಿ ಅಂತ ತಲೆಗೆ ಬಂದಿತ್ತು. ಬಟ್ ಲಾಸ್ಟ್ ಓವರ್ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡ್ರು. ಮಾರ್ಕೋ ಯಾನ್ಸನ್ ಅವರು ವಿಕೆಟ್ನ ಎತ್ತಿದ್ರು. ಹೆಂಗೋ ಅಲಾಕ್ ಹೆಂಗೋ ಬಂತು ಒಟ್ಟಿನಲ್ಲಿ. ಬಟ್ ಹರ್ಷದೀಪ್ ಸಿಂಗ್ ಅವರಿಗೆ ಕ್ರೆಡಿಟ್ ಕೊಡಬೇಕು. ಮಾರ್ಕೋ ಯಾನ್ಸನ್ ಇದ್ದಿತ್ತು ಅಂತಂದರೆ ಏನು ಬೇಕಾದರೂ ಆಗಿರ್ಬೋದಾಗಿತ್ತು. ಜಸ್ಟ್ ಗೆದ್ದಿರೋದು ಎಷ್ಟಿಂದ 8-9 ರನ್ನಿಂದ ಗೆದ್ದಿರೋದು. ಅಲ್ಲಿ ಒಂದು 6 ಒಂದು 4 ಏನೋ ಬಂದಿತ್ತು ಅಂದರೆ ಮಾರ್ಕೋ ಯಾನ್ಸನ್ ಅವರ ಬ್ಯಾಟಿಂದ ಮ್ಯಾಚಲ್ಲೇ ಹೊಗೆ ಆಗಿರೋದು. ಬಟ್ ಸಖತ್ ಪ್ರದರ್ಶನ ತಿಲಕ್ ವರ್ಮಾಯಿಂದ. ಎಂಥ ಒಂದು ಸೆಂಚುರಿ ಬಂದಿದ್ದು, ಒಂದೆರಡಲ್ಲಿ ನಿಂತ್ಕೊಂಡು ಒಂಥರ ನೋಡಿ. ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರು ಇಬ್ಬರು ಲೆಫ್ಟ್ ಹ್ಯಾಂಡ್ ಯಂಗ್ಸ್ಟರ್ಸು ನೆನ್ನೆ ಫುಲ್ಲು ದಾಳಿ ಮಾಡಿದ್ರು. ಬಟ್ ಮಿಡ್ಲ್ ಓವರ್ಸಲ್ಲಿ ಆ್ಯಕ್ಚುಲಿ ಒಂದು 10ರಿಂದ 14 ಓವರಲ್ಲಿ ರನ್ಸು ಕುಸಿತು ನಮ್ಮ ಇಂಡಿಯಾದು. ಫಸ್ಟ್ 10 ಓವರ್ ಅಂತೂ ಬೆಂಕಿ ಆಗಿತ್ತು, ಬಾಂಬ್ ಆಗಿತ್ತು. ಫಸ್ಟ್ ಪವರ್ ಪ್ಲೇಲಂತೂ ಆಲ್ಮೋಸ್ಟ್ 70 ರನ್ ಹೊಡೆದಿರೋದು ನಾವು ಪವರ್ ಪ್ಲೇಲಿ. ಸಂಜು ಸ್ಯಾಮ್ಸನ್ ಅವರು ಪಾಪ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸು ಮಗ. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆಯೋದು ಗೊತ್ತು, ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗೋದು ನನಗೆ ಗೊತ್ತು ಅಂತ ಸಂಜು ಸ್ಯಾಮ್ಸನ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಅಪ್ಪ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರಲ್ಲ ರೀಸೆಂಟಾಗಿ, ನನ್ನ ಮಗನ ಕೆರಿಯರ್ನ ಹಾಳು ಮಾಡಿದ್ದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, MS ಧೋನಿ ಕ್ಯಾಪ್ಟನ್ಸ್ ಎಲ್ಲ ಸೇರ್ಕೊಂಡು ನನ್ನ ಮಗನ ಕೆರಿಯರ್ನ ಹಾಳು ಮಾಡಿದ್ರು ಅಂತ. ಈ ಥರ ಬ್ಯಾಕ್ ಟು ಬ್ಯಾಕ್ ಡಕ್ ಆದರು ಅಂತಂದರೆ ಎಲ್ಲಿ ಚಾನ್ಸ್ ಕೊಡಬೇಕು ಅಂತ ಹೇಳೋಕ್ಕಾಗತ್ತ ಮಗ. ಹೌದು, ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸು, ಇದಕ್ಕೆ ಚಾನ್ಸ್ ಕೊಡಬೇಕು ಅಂತ ಹೇಳ್ಬೋದು. ಬಟ್ ಬ್ಯಾಕ್ ಟು ಬ್ಯಾಕ್ ಈ ಥರ ಸಿಲ್ಲಿಯಾಗೆ ಸ್ಟಂಪ್ ಹಿಡ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು 2 ಸಲ ಬೋಲ್ಡ್ ಆಗೋದು ಅಂತಂದರೆ ಇದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇರಲಿ, ಸಂಜು ಸ್ಯಾಮ್ಸನ್ ಮತ್ತೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಇನ್ನೊಂದು 2 ಸೆಂಚುರಿ ಇಳಿಸ್ತಾರೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಸಂಜು ಸ್ಯಾಮ್ಸನ್ ಅವ್ರ ತಂದೆ ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡದೇ ಇರಲಿ ಮುಂದೆ. ನೋಡಿ, ಅವ್ರ ಪಾಪ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಂಗೆ ಸಂಜು ಸ್ಯಾಮ್ಸನ್ ಪಾಪ ಡಕ್ಔಟ್ ಆಗ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಆಗಿ. ಸೂರ್ಯಕುಮಾರ್ ಯಾದವ್ ಕೂಡ ಬಂದ ತಕ್ಷಣ ಹೊಡೆದ್ರು ಮಗ. ಇವರಿಬ್ಬರದ ಪಾರ್ಟ್ನರ್ಶಿಪ್ ತಿಲಕ್ ವರ್ಮಾ ಆ್ಯಂಡ್ ಇಟ್ಸ್ ಅಭಿಷೇಕ್ ಶರ್ಮಾ. ಸೊ ಅಭಿಷೇಕ್ ಶರ್ಮಾ ಅವ್ರು 50 ಆಗ್ತಾ ಇದ್ದಂಗೆ ಫ್ರಂಟ್ ಫೂಟಲ್ಲಿ ಬಂದು ಈಕಾಗಿ ಹೋಗ್ಬಿಟ್ಟು ಔಟ್ ಆದರು. ಅವರು ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ದು. ಆ್ಯಕ್ಚುಲಿ ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ದು ಇಟ್ಸ್ ಅಭಿಷೇಕ್ ಶರ್ಮಾ. ಆಮೇಲೆ ತಿಲಕ್ ವರ್ಮಾ ಅವರು ಒಂಥರ ನೋಡಿ ಕನ್ವರ್ಟ್ ಮಾಡಿದ್ರು. ಅದನ್ನೇ ಕನ್ವರ್ಟ್ ಮಾಡಿದ್ದು ಸೆಂಚುರಿಗೆ. ಆಲ್ಮೋಸ್ಟ್ 50 ಬಾಲಲ್ಲಿ ಬಂತು ಅಂತ ಕಾಣ್ತಿದೆ ಅವರ ಸೆಂಚುರಿ. 107 ರನ್ ಅನ್ಬೀಟನ್ನು ಮಗ. ನಾಟ್ ಔಟ್ ಆಗಿ ಉಳ್ಕೊಂಡಿದ್ದು ಲಾಸ್ಟಿಗೆ. ನಾಟ್ ಔಟ್ ಆಗಿ ಉಳ್ಕೊಳ್ಳೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ. ಯಾಕಂದರೆ ಅಲ್ಲಿ ಲಾಸ್ಟ್ ಮೂಮೆಂಟ್ ರನ್ಸ್ ಬರಲಿಲ್ಲ ನಮ್ಮ ಇಂಡಿಯಾಗೆ. ಅಂದರೆ ರಮಣ್ದೀಪ್ ಸಿಂಗ್ ಬಂದ್ಬಿಟ್ಟು ಫಸ್ಟ್ನೇ ಬಾಲೇ 6 ಹೋಗರು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಏನೋ ಸ್ವಲ್ಪ ನರ್ವ್ಸ್ ಇರುತ್ತೆ, ಇವರು ಡೆಬ್ಯೂ ಮಾಡ್ತಾ ಇದ್ದಾರೆ, ಸ್ವಲ್ಪ ಏನೋ ಬೈದಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ರೆ ಫಸ್ಟ್ನೇ ಬಾಲ್ ಬಂದು ಮೊದಲನೇ ಬಾಲಲ್ಲೇ 6 ಏರ್ಸೋದ್ರಲ್ಲ. ಇದಕ್ಕಿಂತ ಒಂದು ಒಳ್ಳೆ ಡೆಬ್ಯೂ ಸ್ಟಾರ್ಟು ಬೇಕಾಗಿರೋ. ರಿಂಕು ಸಿಂಗ್ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ರಿಂಕು ಸಿಂಗ್ ಲಾಸ್ಟ್ ಮ್ಯಾಚ್ ಒಂಥರ ಜಾಸ್ತಿ ಬಾಲ್ನ ತೊಗೊಂಡು ಕಡಿಮೆ ರನ್ನ ಹೊಡಿತಾ ಇದ್ದಾರೆ. ಇದು ಆ್ಯಕ್ಚುಲ್ ಟಿಪಿಕಲ್ ರಿಂಕು ಸಿಂಗ್ ಆಟನೇ ಅಲ್ಲ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೊಂದು ಹೆವಿ ಕುಳೆ ಕೊಡೋದಕ್ಕಾಗಲಿಲ್ಲ. ಒಂದು ರೇಂಜಿಗೆ ಆಡಿದ್ರು, 1-2 4 ಹೊಡೆದ್ರು, ಆಮೇಲೆ ಪೆವಿಲಿಯನಲ್ಲಿ ಸೇರಿಕೊಂಡ್ರು. ಬಟ್ ಮೈನಾಗಿ ಮೆಚ್ಚಬೇಕಾಗಿರೋಂಥ ಪ್ರದರ್ಶನ ಇಟ್ಸ್ ಫ್ರಮ್ ಅಭಿಷೇಕ್ ಶರ್ಮಾ ಆ್ಯಂಡ್ ತಿಲಕ್ ವರ್ಮಾ. 107 ರನ್ನು. ಇದು ಯಾವ ಥರ ನಮಗೆ ಸಿಕ್ಕಾಪಟ್ಟೆ ಮುಖ್ಯ ಆಯಿತು ಅಂತ ನಮಗೆ ಗೊತ್ತಾಯಿತು. ಏನು ಇದು ಒಂದು ಸೈಡಾಗಿ ಹೋಗ್ಬಿಡುತ್ತೆ ಮ್ಯಾಚ್ ಅಂತ ಅಂದ್ಕೊಂಡಿದ್ವಿ. 219 ರನ್ ಅಂದಂಗೆ 220 ರನ್ ಟಾರ್ಗೆಟು ಅಂತಂದರೆ ಒಂದು ಸೈಡ್ ಮ್ಯಾಚ್ ಮಾಡ್ತಾರೆ ಇಂಡಿಯಾ ಅಂತ ಅಂದ್ಕೊಂಡ್ವಿ. ಬಟ್ ಬುಡುಕೆ ಬಂದು ನಿಂತ್ಕೊಂಡ್ಬಿಡೋದು ಆ ಮ್ಯಾಚು ಮಗ. ಆ್ಯಕ್ಚುಲಿ ಮೆಚ್ಚಬೇಕಾಗಿರೋ ಪರ್ಫಾರ್ಮೆನ್ಸ್ ಈ ಸೀರೀಸಲ್ಲಿ ಸೌತ್ ಆಫ್ರಿಕಾ ಕಡೆ ಯಾವುದು ಅಂತ ಅನ್ನೋದು ಇವರ ಪರ್ಫಾರ್ಮೆನ್ಸ್. ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ನನ್ನ ಪ್ರಕಾರ IPL ಆಪ್ಷನಲ್ಲಿ ಇವರು ಡಿಮಾಂಡಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀಸನ್. ಯಾಕಂದರೆ ಮಸ್ತಾಗಿ ಸಿಕ್ಕಾಪಟ್ಟೆ ಬ್ಯಾಟಿಂಗಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ ಮಾರ್ಕೋ ಯಾನ್ಸನು, ಬೌಲಿಂಗಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಒಬ್ಬ ಒಳ್ಳೆ ಆಲ್ರೌಂಡರ್ನ ನೋಡಿ, ಡೌನ್ ದ ಆರ್ಡರ್ಲಿ ಒಳ್ಳೆ ಆಲ್ರೌಂಡರ್ ಹುಡುಕೋಕ್ಕಾಗತ್ತೆ ಮಗ. ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡಿಮಾಂಡಲ್ಲಿ ಇರ್ತಾರೆ. ನೋಡಿ ಯಾವ ಥರ ಬಂದು ಪರ್ಫಾರ್ಮ್ ಮಾಡಿದ್ರು ಅಂತ. ಡೌನ್ ದ ಆರ್ಡರ್ ಬಂದ್ಬಿಟ್ಟು ವಾಂಚ್ಬಿಟ್ಟು ಮ್ಯಾಚಿಗೆ ವಾಪಸ್ ತೊಗೊಂಬಂದಿದೆ. ಇಲ್ಲಾಗಿರೋ ಹೊಡಿಬೋದು, ಸೌತ್ ಆಫ್ರಿಕಾ ಹತ್ರ ಚೇಸ್ ಡೌನ್ ಮಾಡ್ಬೋದು ಅಂತ ತೋರಿಸಿದೆ. ಚೇಸ್ ಡೌನ್ ಮಾಡೋ ಥರ ಆಗ್ಬೋದು, ಮಾಡಲಿಲ್ಲ. ಚೇಸ್ ಡೌನ್ ಮಾಡೋ ಹತ್ರ ಬರ್ಬೋದು ಅಂತ ತೋರಿಸಿದರೆ ಮಾರ್ಕೋ ಯಾನ್ಸನ್ 16 ಬಾಲಲ್ಲಿ ಇಂಡಿಯಾ ಮೇಲೆ 50 ಅಂತಂದರೆ ಸಿಕ್ಕಾಪಟ್ಟೆ ಡಿಮಾಂಡಲ್ಲಿ ಈ ಆಪ್ಷನಲ್ಲಿ ಇದ್ದೇ ಇರ್ತಾರೆ. ಆ್ಯಂಡ್ ಕೇಶವ್ ಮಹಾರಾಜು ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು ಸೌತ್ ಆಫ್ರಿಕಾದವರು ಚೇಸ್ ಡೌನ್ ಮಾಡೋದಕ್ಕೆ ಅಂತ. ಓಪನಿಂಗ್ ಪಾರ್ಟ್ನರ್ಶಿಪ್ ಏನೋ ಒಂದು ರೇಂಜಿಗೆ ಬಂತು. ಇಬ್ಬರು ಆಲ್ಮೋಸ್ಟ್ ಒಂದು 20 ರನ್ ಹೊಡೆದಿದ್ರು. ಹ್ಯಾಂಡ್ರಿಕ್ಸ್ ಆ್ಯಂಡ್ ರಿಕಲ್ಟನ್ ಒಂಥರ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೇಕು ಮಗ. ಪಾಪ ಬ್ಯಾಟಿಗೆ ಎಡ್ಜ್ ಆಗಿಬಿಟ್ಟು ಬೋಲ್ಡಿಗೆ ತಾಕಿದ್ದು. ಹರ್ಷದೀಪ್ ಸಿಂಗ್ ಹಂಗೆ ಕೊಪ್ಪಳಿಸ್ಬಿಟ್ರು. ನನ್ನ ಹರ್ಷದೀಪ್ ಸಿಂಗ್ ಆ್ಯಕ್ಚುಲಿ 3 ವಿಕೆಟ್ನೇ ಎತ್ತಿದ್ದಾರೆ. ನೋಡಿ ವಿಕೆಟ್ಸ್ಗಳದ್ದು ಎಲ್ಲಿಂದ ಬೀಳ್ತಾವೋ ಗೊತ್ತಿಲ್ಲ. ಹರ್ಷದೀಪ್ ಸಿಂಗಿಗೆ ಬೀಳಬೇಕು ಅಂತ ಬೀಳ್ತಾವೆ, ಅಥವಾ ವಿಕೆಟ್ಸಾಗಿ ಹುಡಿಕೊಂಡು ಹೋಗ್ಬಿಟ್ಟು ಹರ್ಷದೀಪ್ ಸಿಂಗ್ ಸ್ಟ್ಯಾಕ್ಸಲ್ಲಿ ಕೂತ್ಕೊಂತಾವ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಪಟ ಅಂತ ಹರ್ಷದೀಪ್ ಸಿಂಗ್ ಬಂದರು ಅಂದರೆ ಒಟ್ಟಲ್ಲಿ ಹೊಡ್ಸ್ಕೊಂತಾರೆ, ವಿಕೆಟ್ನು ಹಂಗೆ ತೆಗಿತಾರೆ. ಸೊ ಹರ್ಷದೀಪ್ ಸಿಂಗ್ ಅಂದರೆ ಒನ್ ಆಫ್ ದ ಟಾಪ್ ಬೌಲರ್ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಇಂಡಿಯಾ ಕಡೆ.
ಸೊ ಅದಾದಮೇಲೆ ಹೆಂಡ್ರಿಕ್ಸ್ ಅವರು ಔಟ್ ಆಗಿದ್ದು ಗೊತ್ತಿರೋದ್ರೆ ಹೆಂಗೆ ಔಟ್ ಆದ ಇಟ್ಸ್ ಸ್ಟಂಪ್ ಔಟ್ ಆಗಿದ್ದು ಯಾರು ಬೌಲಿಂಗ್ ಗುರು ಅದು ಚಕ್ರವರ್ತಿ ಅವರ ಬೌಲಿಂಗಿಗೆ. ಸೊ ಬೆಳಿಗ್ಗೆ ಮಾಡಿದ್ರೆ ವಿಡಿಯೋ ಹಿಂಗೆ ಆಗಿದೆ ನೋಡಿ, ರಾತ್ರಿ ಮಾಡಿದರೆ ಕರೆಕ್ಟಾಗಿ ನೆನಪಿರೋದು. ಸೊ ಇವಾಗ ಯಾರ್ಯಾರು ವಿಕೆಟ್ ತೆಗೆದ್ರು ಅನ್ನೋದೇ ನೆನಪಿಲ್ಲ. ಆ್ಯಕ್ಚುಲಿ ವರುಣ್ ಚಕ್ರವರ್ತಿ 14ನೇ ಓವರ್ ಅಂತ ಕಾಣಿಸ್ತದೆ, 13ನೇದು 14ನೇ ಓವರು. ನಾಯಿ ಇಕ್ಕಿಸ್ಕೊಂಡ್ರೆ ಕ್ಲಾಸಿನ ಕೈಲಿ ಹ್ಯಾಟ್ರಿಕ್ 6, ಅದಾದಮೇಲೆ ಒಂದು ಕ್ಯಾಚ್ನ ಬಿಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 15-20 ರನ್ನ ಇನ್ನೂ ಆಕ್ಸಿಲರೇಟ್ ಮಾಡ್ತಾರೆ ಕ್ಲಾಸನ್ ಅವರು. ಸೊ ಕ್ಲಾಸನ್ ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಮಾರ್ಕೋ ಯಾನ್ಸನ್ ಅವರ ಪರ್ಫಾರ್ಮೆನ್ಸ್ ಎರಡೇ ಪರ್ಫಾರ್ಮೆನ್ಸ್ ಅಷ್ಟೊಂದು ಒಂಥರ ಹೇಳ್ಕೊಳ್ತಾರೆ ಇರೋದು. ಮಾರ್ಕ್ರಮ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಆಡಿದ್ರು. ಬಟ್ ಮಾರ್ಕ್ರಮ್ ಅವ್ರು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಡೇವಿಡ್ ಮಿಲ್ಲರ್ ಬಂದರು. ಡೇವಿಡ್ ಮಿಲ್ಲರ್ ಆಲ್ಮೋಸ್ಟ್ ತಿಣ್ಕಾಡ್ತಾ ಇದ್ರು, ಒಂಥರ ಒದ್ಲಾಡ್ತಾ ಇದ್ರು ರನ್ ಹೊಡೆಯೋದಕ್ಕೆ. ಆಲ್ಮೋಸ್ಟ್ ಜಾಸ್ತಿ ಬಾಲ್ನ ತೊಗೊಂಡಿದ್ರು, ಒಂದು 17-18 ಬಾಲ್ನ ತೊಗೊಂಡಿದ್ರು ಅಂತ ಕಾಣಿಸಿದೆ. ರನ್ಸೇ ಬರ್ತಾ ಇರಲಿಲ್ಲ ಅವರಿಗೆ. ಅದಾದಮೇಲೆ ಒಂದು 6 ಬಂತು. ಒಂದು 6ನ ಹೊಡೆದಂಥ ಮಿಲ್ಲರ್ ಇನ್ನೂ ಒಂದು 6 ರಮ ಅಂತ ಇಕ್ಕಕ್ಕೆ ಅಂತ ಹೋಗಿದ್ರು. ಬುಲೆಟ್ ಹೋದಂಗೆ ಹೋಗಿತ್ತು ಬಾಲು ಬೌಂಡ್ರಿ ಲೈನ್ಗೆ. ನಾನು 6 ಅಂತ ಅಂದ್ಕೊಂಡೆ. ಸಕ್ಕತ್ ಕ್ಯಾಚ್ನ ಬೌಂಡ್ರಿಲಲ್ಲಿ ತೊಗೊಂಡಿದ್ದು. ಇಟ್ಸ್ ಅಕ್ಷರ್ ಪಟೇಲು ಒಂದು ಕ್ಯಾಚ್ನ ಬಿಟ್ಟಿದ್ರು, ಆ ಕ್ಯಾಚ್ನ ಮ್ಯಾಚ್ ಮಾಡ್ತೀನಿ ಅಂತ ಇಲ್ಲಿ ಕ್ಯಾಚ್ನ ಹಿಡಿದು ತೋರಿಸಿದ್ದು. ಸಖತ್ ಕ್ಯಾಚು. ಆ್ಯಂಡ್ ಒಂದು ಕ್ಯಾಚ್ ನೋಡಿ ತಿಲಕ್ ವರ್ಮ ಅವರು ಇವ್ರದ್ದು ಮಾರ್ಕೋ ಯಾನ್ಸನ್ ಅವ್ರದ್ದು ಬೌಂಡ್ರಿಲಿ ಬಿಡ್ತಾರೆ ಅಂತ ಕಾಣಿಸುತ್ತೆ. ತಿಲಕ್ ವರ್ಮ ಅವರು ಯಾರೋ ಕರೆಕ್ಟಾಗಿ ಗೊತ್ತಿಲ್ಲ, ಅಭಿಷೇಕ್ ಶರ್ಮನೋ ತಿಲಕ್ ವರ್ಮನೋ, ಒಟ್ಟಲ್ಲಿ ಅದೇ ಥರ ಬುಲೆಟ್ ಹೋದಂಗೆ ಹೋಗಿರುತ್ತೆ ಮಾರ್ಕೋ ಯಾನ್ಸನ್ ಅವ್ರದ್ದು ಕೂಡ ಬಾಲು. ಹಂಗೆ ಕಚ್ಕೊಂಡು ಹಿಂಗೆ ಹೋಗ್ಬಿಡುತ್ತೆ, ಹಂಗೆ ನುಕ್ಕೊಂಡು ಬಾಲು. ಬಟ್ ಮಾರ್ಕೋ ಯಾನ್ಸನ್ ಅವರ ಪರ್ಫಾರ್ಮೆನ್ಸ್ ಏನಿತ್ತು, ಕ್ಲಾಸನ್ ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಮಾರ್ಕೋ ಯಾನ್ಸನ್ ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಡನ್ ಮಾರ್ಕ್ರಮ್ ಅವರ ಪರ್ಫಾರ್ಮೆನ್ಸು, ಸ್ಟಪ್ಸು ಕೂಡ ಏನು ಅಷ್ಟೊಂದೇನು ಆಡೋಕ್ಕಾಗಿಲ್ಲ ಈ ಮ್ಯಾಚಲ್ಲಿ. ಸೊ ಒಟ್ಟಲ್ಲಿ ಎಲ್ಲ ಮ್ಯಾಚ್ ಮಾಡ್ಕೊಂಡು ಬಂದು ಆಲ್ಮೋಸ್ಟ್ ಇನ್ನೇನು ಬುಡಕ್ಕೆ ಬಂದುಬಿಟ್ಟಿದ್ರೆ ಒಂದು 9 ರನ್ ಶಾರ್ಟ್ ಬಿದ್ದರು ಅಷ್ಟೇ. ಇಂಡಿಯಾ ಏನಾದರೂ ತಿಲಕ್ ವರ್ಮ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ಮ್ಯಾಚು ಗಾನ್ ಕೇಸ್ ಆಗೋಗ್ಬಿಟ್ಟಿರೋದು ಮಗ. 107 ರನ್ ಕಾಂಟ್ರಿಬ್ಯೂಷನ್, ಒಂಥರ ಆಜಾನುಬಾಹು ಥರ ನಿಂತ್ಕೊಂಡು ತಿಲಕ್ ವರ್ಮ ಸೀರೀಸ್ನ ಒಂಥರ ಗೆಲ್ತಿದ್ರೆ ಅಂತ ಹೇಳಬೇಕು. ನನಗೆ ಸೀರೀಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳಿದ್ದೆ ತಿಲಕ್ ವರ್ಮ ಪ್ರೂವ್ ಮಾಡ್ಕೊಳೋದು ಸಿಕ್ಕಾಪಟ್ಟೆ ಇದೆ ಸೀರೀಸಲ್ಲಿ, ಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ. ಅದಕ್ಕೆ ಲಾಸ್ಟ್ ಮ್ಯಾಚಲ್ಲಿ ಸಗದಾಗಿ ಉತ್ತರಾಗ್ಬಿಟ್ಟಿದ್ರೆ ತಿಲಕ್ ವರ್ಮ ಅವ್ರು ಸೆಂಚುರಿ ಹೊಡೆಯೋದ್ರ ಮೂಲಕ. ಅಭಿಷೇಕ್ ಶರ್ಮನೂ ಕೂಡ ಕನ್ವರ್ಟ್ ಮಾಡಿರ್ಬೋದಾಗಿತ್ತು, ಇಬ್ಬರು ಸೆಂಚುರಿ ಹೊಡೆದ್ರೆ ಮಸ್ತಾಗಿರೋದು. ಬಟ್ ಅವರು ಸ್ವಲ್ಪ ಫ್ರಂಟ್ ಫೂಟಲ್ಲಿ ಅಗ್ರೆಸಿವ್ ಆಗಿ ಇಕ್ಕೋಗ್ಬಿಟ್ಟು ಅವಳಾದ್ರು. ಬಟ್ ಇರಲಿ ಪರವಾಗಿಲ್ಲ, 1 ಸೆಂಚುರಿ ಯಾರು ಬಂತಿಲ್ಲ. ನಮ್ಮ ಇಂಡಿಯನ್ಸ್ ನೋಡಿ ಸೆಂಚುರಿ ಹೊಡೆದಿದ್ದಾರೆ ಅಂತ, ಇಬ್ಬರು ಸೆಂಚುರಿ ಹೊಡೆದಿದ್ದಾರೆ. ಸಂಜು ಸ್ಯಾಮ್ಸನ್ ಮೊದಲನೇ ಮ್ಯಾಚ್ ಸೆಂಚುರಿ, ಇವರು 3ನೇ ಮ್ಯಾಚ್ ಸೆಂಚುರಿ. ಅವ್ರು 1 ಸೆಂಚುರಿನೂ ಹೊಡೆದಿಲ್ಲ. ಅಲ್ಲಿ ಹೆಂಗೆ ನೋಡೋಕ್ರೆ ನಾವೇ ಡಾಮಿನೇಟ್ ಮಾಡೋದು ಸೌತ್ ಆಫ್ರಿಕಾದಲ್ಲಿ ಹೋಗ್ಬಿಟ್ಟು. ಸೊ ಒಂಥರ ನೋಡಿ ಈ ಕಡೆ T20 ಸೈಡು ಒಂಥರ ಸೀಲ್ ಮಾಡ್ಕೊಂಡು ಬರ್ತಿದೆ, ಆ ಕಡೆ ODI ಸೈಡು ಮತ್ತು ಟೆಸ್ಟ್ ಸೈಡು ಎಲ್ಲ ಹೊಗೆ ಹಾಕಿಸ್ಕೊಂತ ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ. ಎಲ್ಲ ಕಡೆಯಿಂದಲೂ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬರೀ T20ಲಿ ಹಾವಳಿ ಕೊಡೋದಾಗಿದೆ, ಬೇರೆ ಕಡೆ ಟುಸ್ಪಡಾಕಿ ಆಗಿದೆ. ಸೊ ನೋಡೋಣ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಹೆಂಗೆ ಆಡ್ತಾರೆ ನಮ್ಮ ಇಂಡಿಯಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಈ ಸೀರೀಸ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.